ಇನ್ನು ಲಕ್ಕುಂಡಿನಲ್ಲಿ ಎಕ್ಸ್ಕವೇಷನ್ ಆಗ್ತಾ ಇದೆ. ಜೊತೆಗೇನು ಅಂದರೆ ಹಲವಾರು ವಸ್ತುಗಳು ಕೂಡ ಸಿಕ್ಕಿವೆ. ಜೊತೆಗೇನು ಅಂದರೆ ಈ ಐತಿಹಾಸಿಕ ದೇಗುಲಗಳು, ಬಾವಿಗಳು ಇವೆಲ್ಲವೂ ಕೂಡ ಇತಿಹಾಸದ ಕಥೆಯನ್ನು ಸಾರಿ ಸಾರಿ ಹೇಳ್ತವೆ. ಆದರೆ ಎಲ್ಲಿ ನೋಡಿದ್ರಲ್ಲಿ ಅವ್ಯವಸ್ಥೆ. ಮಾಣಿಕೇಶ್ವರ ದೇವಸ್ಥಾನ ಅದು ಆಕರ್ಷಣೆಯ ಕೇಂದ್ರ ಬಿಂದು. ಅದೇ ಒಂದು ಲೆಕ್ಕದಲ್ಲಿ ಏನಂದ್ರೆ ಅಲ್ಲೂ ಕೂಡ ಮೇಂಟೆನೆನ್ಸ್ ಇಲ್ಲ. ನೋಡಿ, ಅಲ್ಲೊಂದು ಬಾವಿ ತೋರಿಸ್ತಾ ಇದ್ದೀವಿ ನಾವು. ಅದಕ್ಕೆ ಮುಸುಕಿನ ಬಾವಿ ಅಂತ ಕರೀತಾರೆ. ಆ ಬಾವಿಯ ನೀರು ಗೊಬ್ಬು ನಾರ್ತಾ ಇದೆ ನೋಡಿ. ಇನ್ನೇನು ನಾವು ಉಳಿಸ್ಕೋತೀವಿ? ಯೋಗ್ಯತೆ ಎಲ್ಲ ನಮಗೆ ಭಾಳ ಬೇಸರ ಸಂಗತಿ ಅದು. ನೀರು ಆಪೋ ವಿಶ್ವಸ್ಯ ಮಾತರಹ ಅಂತಾರೆ. ನೀರಿದ್ದರೆ ನಾವು ಆ ನೀರನ್ನೂ ನಾವು ಗೊಬ್ಬೆಬ್ಬಿಸ್ತೀವಿ ಅಂತಂತಂದರೆ, ನಾವು ಮೇಂಟೈನ್ ಮಾಡಲ್ಲ ಅಂತಂದರೆ ಯಾವ ಸೀಮೆ ಜನಗಳು ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು ನೋಡಿ. ಆ ಶಿವಲಿಂಗ ಎಷ್ಟು ಚೆನ್ನಾಗಿದೆ. ಆ ಮಾಣಿಕೇಶ್ವರ ಅನ್ನೋದು ಯಾಕೆ ಅಂತಂತಂದರೆ, ಸೂರ್ಯನ ರಶ್ಮಿ ಬಿದ್ದ ತಕ್ಷಣ ಫಳಫಳ ಅಂತ ಹೊಳೆಯುತ್ತಂಥದ್ದು ಮಾಣಿಕ್ಯನ ಥರ. ಹಾಗಾಗಿ ಮಾಣಿಕೇಶ್ವರ ಅನ್ನೋದು. ಸರಿಯಾದಂಥ ಮೇಂಟೆನೆನ್ಸ್ ಇಲ್ಲ.